ವಿಸರ್ಜನೆಯ ಮೆರವಣಿಗೆಯನ್ನು ಅಲ್ಪಸಂಖ್ಯಾತರ ಮನೆ ಮುಂದೆ ಹೋಗಿದ್ರೆ ಇಲ್ಲ ಅವರ ಮಸೀದಿ ದರ್ಗಾಗಳ ಮುಂದೆ ಹೋದರೆ ಒದ್ದು ಒಳಗಾಗ್ತೀನಿ ಅಂದರು. ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಅವರು ಒದ್ದು ಒಳಗಾಗ್ತೀನಿ ಅಂತೇಳಿ ಮಾಧ್ಯಮದ ಮೂಲಕ ಹೇಳಿದಾಗ ಪೊಲೀಸರ ಕರ್ತವ್ಯ ಇದೆ, ಅವ್ರ ಮೇಲೆ FIR ಮಾಡಬೇಕು. ಯಾವುದಾದ್ರೂ ರಾಜ್ಯ ಸಚಿವರು ಅಥವಾ ಯಾರೊಬ್ಬರು ಶಾಸಕನಿಗೆ ಒದ್ದು ಹೊರಗಾಕ್ಲಿಕ್ಕೆ ಏನು ಪೊಲೀಸ್ಗಿರಿ ಇವ್ರಿಗೆ ಕೊಟ್ಟಿದ್ದಾರಾ? ಇದನ್ನು ಖಂಡಿಸಲು ನಾವು ಕರೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರ ಮೇಲೆ ಮೊಕದ್ದಮೆ ಹೂಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದಾವಣಗೆರೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಅವ್ರ ಮೇಲೆ ಮೊಕದ್ದಮೆ ಹಾಕಲ್ಲ. ಏಕೆಂದರೆ ಇವರು ಸದಾ ಪಾಮ್ರಿನ್ ನಾಯಿ ಮರಿಯಂತೆ ಅವರ ಸುತ್ತನೇ ತಿರುಗೋದ್ರಿಂದ ನಮಗೆ ನ್ಯಾಯ ಸಿಗಲ್ಲ, ಅವ್ರ ಮೇಲೆ FIR ಮಾಡಲ್ಲ ಅನ್ನೋ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ SP ಅವ್ರನ್ನಾಗಲಿ ಇನ್ನೊಬ್ಬರನ್ನ ನಾಯಿ ಅಂತೇಳಿ ನಾನು ಕರೆದಿಲ್ಲ. 100ಕ್ಕೆ 100 ನಾಯಿ ಮರಿಯಂತೆ ಅವ್ರ ಹಿಂದೆ ತಿರುಗ್ತಕ್ಕಂಥವ್ರು ನ್ಯಾಯವನ್ನು ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದಕ್ಕೆ ಜಿಲ್ಲಾ ಸಚಿವರು ಅದೇನೋ ಡಾಬರ್ಮನ್ ಅಂತ ಹೇಳಿದ್ದಾರೆ. ಹೌದು, ಡಾಬರ್ಮನ್. ಭ್ರಷ್ಟರಿಗೆ ನಾನು ಡಾಬರ್ಮನ್. ನಾನು ಭ್ರಷ್ಟರಿಗೆ ಪಾಮ್ರಿನ್ ನಾಯಿ ಆಗಲ್ಲ, ಭ್ರಷ್ಟರಿಗೆ ಡಾಬರ್ಮನ್. ರೈತರ ಆಸ್ತಿಯನ್ನು ಕಬಳಿಸೋರಿಗೆ ಡಾಬರ್ಮನ್. ಹಾಗಾಗಿ ಜಿಲ್ಲಾ ಸಚಿವರು ಆದಷ್ಟು ಅಬ್ಡಮನ್ ಗಾರ್ಡ್ ಹಾಕ್ಕೊಂಡು ಓಡಾಡಲಿ, ಇಲ್ಲ ಅಂದರೆ ಮತ್ತೆ ಅವ್ರದ್ದು ಇದು ಡಾಬರ್ಮನ್ ಕಚ್ಚೋದು ಎಲ್ಲಿಗೆ ಅಂತ ಅವ್ರಿಗೆ ಗೊತ್ತಿದೆ. ಯಾಕೆಂದರೆ ಕಾಡು ಪ್ರಾಣಿಗಳ ಬಗ್ಗೆ ಭಾಳಷ್ಟು ಮಾಹಿತಿ ಇದೆ. ಕಾಡು ಪ್ರಾಣಿಗಳು ಅಂದರೆ ಅವ್ರಿಗೆ ಅಣ್ಣ ತಮ್ಮಂದಿರಿದ್ದಂತೆ. ಅವರು ನಿಮಗೆಲ್ಲ ಹಗರಣ ಗೊತ್ತಿದೆ. ಭ್ರಷ್ಟ ಈ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ರಿಪೋರ್ಟ್ ಹಾಕಿರ್ತಕ್ಕಂಥದ್ದು ನಾನು ಪದೇ ಪದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಹಾಗಾಗಿ ಡಾಬರ್ಮನ್ ಏನಂತ ಗೊತ್ತಿದೆ. ಸ್ವಲ್ಪ ಎಚ್ಚರಿಕೆಯಿಂದ ದಾವಣಗೆರೆಯಲ್ಲಿ